ನಮ್ಮಮ್ಮ ಸಗಣಿ ಹಾಕೊಂಡಿತ್ತು, ಆಮೇಲೆ ನಮ್ಮ ಅತ್ತಿಗೆ ಹಾಕೊಂಡ್ರು ಸಗಣಿನ. ಜಾಸ್ತಿ ಕೆಲಸ ಮಾಡ್ಬಿಟ್ಟವನೇ, ಹೇಳ್ಬೇಡ ಅವ್ರು ಮಾಡಿಗಿಡ್ಬಿಟ್ಟರು ಅಂತ. ಹಿಂಗಿದ್ರು ಹಿಂಗ ಆಗ್ಬಿಟ್ಟವ್ರೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದೆ ಗೈಸ್, ಜಾಸ್ತಿ ಏನಿಲ್ಲ ಅಲ್ವಾ ಅದಕ್ಕೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ನಮ್ಮ ಮನೆ ಸಂಕ್ರಾಂತಿ ಹಬ್ಬದ್ದು ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮ ಅತ್ತಿಗೆ ಪಾಪ 9 ಗಂಟೆವರೆಗೂ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು, ಸೊ ಈಗ 3 ರೂಮ್ ಕ್ಲೀನ್ ಮಾಡೋಕ್ಕೆ ಬಂದರು. ಸೊ ಈ ರೂಮೆಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡವ್ರೆ. ಸೊ ಇದು ಕ್ಲೀನ್ ಆಯಿತು, ಬೆಡ್ಶೀಟ್ ಎಲ್ಲ ತೆಗ್ದವ್ರೆ. ಇದು ಬಂದ್ಬಿಟ್ಟು ನಮ್ಮ ಅಣ್ಣ ನಮ್ಮ ಅತ್ತಿಗೆ ರೂಮು. ಸೊ ಅದಾದಮೇಲೆ ಓಹೋ ಇದು ಸಿಕ್ತಾ, ಓಕೆ. ಅದಾದಮೇಲೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ರೂಮು. ಸೊ ಇದನ್ನು ಕ್ಲೀನ್ ಮಾಡೋರು, ಇದನ್ನು ಬೆಡ್ಶೀಟ್ ಎಲ್ಲ ತೆಗ್ದಾಕವ್ರೆ. ಆ್ಯಂಡ್ ನೆಕ್ಸ್ಟ್ ನನ್ನ ರೂಮ್ ನೋಡಿ, ನನ್ನ ರೂಮು ಫುಲ್ ಕ್ಲೀನ್ ಆಗಿದೆ, ಬೆಡ್ಶೀಟ್ ಎಲ್ಲ ತೆಗ್ದವ್ರೆ. ಓ ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ತೆಗ್ದು ಹೆಂಗೆ ಯಾವ ಮಟ್ಟಿಗೆ ಕಿತ್ತಾಕವ್ರೆ ನೋಡ್ರಿ. ಇಲ್ಲೆಲ್ಲವ ಅಯ್ಯೋ ಅಯ್ಯೋ ನೋಡಿ, ಎಲ್ಲ ತೆಗೆದು ಕೆದ್ರಿ ಇದು ಮಾಡ್ಬಿಟ್ಟಾರೆ. ಏಣಿಗಿಣಿ ಎಲ್ಲ ತರಿಸಿ ಇದು ಮಾಡಿ ಮಾಡಾಕ್ಬಿಟ್ಟಾರ. ಫುಲ್ ಕ್ಲೀನಿಂಗ್ ಆಯ್ತು, ಫುಲ್ ಅಂದ್ರೆ ಫುಲ್ ಕ್ಲೀನ್. ಏನದಕ್ಕೆ ಅದು? ಓಹ್ ಗೈಸ್ ಇಲ್ಲಿ ನೋಡಿ ಇವ್ರದ್ದು ವೆಡ್ಡಿ, ಇದು ಕಾರ್ ಗಣಿಸಿದ್ದಲ್ಲ ಅದು ತಾನೇ ಗೈಸ್. ಹಿಂಗಿದ್ರು ಹಿಂಗ ಆಗ್ಬಿಟ್ಟವ್ರೆ. ಏನಿಲ್ಲ, ಅದಕ್ಕೆ ಒಂಚೂರು ದಪ್ಪ ಆಗಿದ್ದೀರ ಅಷ್ಟೇ ಗೈಸ್. ಇದು ಮೇಲ್ಕೋಟೆಯಲ್ಲಿ ತೆಗ್ಸಿದ್ದು, ಮೇಲ್ಕೋಟೆ ತಾನೇ ಇದು, ಮೇಲ್ಕೋಟೆಯಲ್ಲಿ ತೆಗ್ಸಿದ್ದು ತಾನೇ ಇದು. ಗೈಸ್ ನೋಡಿ, ಅವ್ರ ಮದುವೆ ಆಗಿದ್ದ ಡೇಟ್ ಎಲ್ಲ ಇದೆ, May 17, 2023. ಅದು ನೋಡಿ ಗೈಸ್, ಮೈಸೂರಲ್ಲಿ ತೆಗ್ಸಿರೋದು. ಇದು ನೋಡಿ, ಇದು ಕ್ರೇಜಿಯಾಗಿ ಬಂದೈತೆ ಫೋಟೋ. ಸೊ ಇವೆಲ್ಲ ಹಿಂಗೆ ಗೈಸ್, ಯಾವಾಗ ಮನೆ ಕ್ಲೀನ್ ಮಾಡಿದ್ರು ಏನಾದರೂ ಒಂದು ಸಿಗ್ತವೆ ಅಂತಾರಲ್ಲ, ಹಂಗೆ ಏನಾದರೂ ಒಂದು ಸಿಗ್ತಾ ಇರ್ತವೆ. ಅವನು ಏನಿಲ್ಲ, ಒಂಚೂರು ದಪ್ಪ ಆಗೋಣ, ಅವನು ದಪ್ಪ ಆಗೋಣ. ಸ್ಲಿಮ್ ಆಗಿದ್ದ, ಈಗ ಒಂಚೂರು ಸ್ಲಿಮ್ ಆಗಿದ್ದ, ಈಗ ಒಂಚೂರು ಡುಮ್ಮ ಆಗದಂಗೆ ಆಗೋಣ ಅಷ್ಟೇ. ಸೊ ಗೈಸ್, ಮದುವೆ ಆದ್ಮೇಲೆ ನಮ್ಮ ಅದಕ್ಕೆ ಪಾಪ ದಪ್ಪ ಆಗ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಫುಲ್ ಫೀಲ್ ಮಾಡ್ಕೊತಾವ್ರೆ. ಅದಕ್ಕೆ ಅಂತ ಇಂತ ಎಷ್ಟೊತ್ತವರೆಗೂ ಕ್ಲೀನ್ ಮಾಡಿದ್ರಿ ಅಡುಗೆ ಮನೇನ? ಅಮ್ಮ ನೀವು ಮೊನ್ನೆ ಬಂದಿರಲಿಲ್ಲ ಕಣಮ್ಮ, ಮೊನ್ನೆ ಬರ್ಬೇಕಿತ್ತು, ಅವ್ರ ಕ್ಲೀನಿಂಗ್ ಪರಿಸ್ಥಿತಿ ನೋಡ್ಬೇಕಿತ್ತು ನೀವು. ಓ ಗೈಸ್, ಇದು ಪ್ರೆಗ್ನೆಂಟ್ ಆದಾಗ ಎದ್ದೆಟ್ಗೆ ಬೇಬಿ ಮಕ್ಕ ನೋಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ತರ್ಸ್ಕೊಂಡಿದ್ರು. ಮತ್ತೆ ಅದ್ ನೋಡ್ತಾ ಇದ್ರೆ ಅದೇ ತರ ಬಿಡ್ತವೆ ಅಂತ ತಾನೇ ತರ್ಸೋದು. ಏನಿಲ್ಲ, ಇವೆಲ್ಲ ಮನೆ ಕ್ಲೀನ್ ಮಾಡುವಾಗ ಸಿಕ್ಕಿರೋದು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಣ್ಣಿ ಗಾಡಿ, ವಾ ಅದ್ಯಾಕಮ್ಮ, ಅದ್ಯಾಕ ಹಂಗ್ ಮಾಡಿದ್ರಿ? ಮರ್ತ್ಕೊಂಡು ಆ ಮಟ್ಟಿಗೆ ಅದ ತಗೊಂಡ್ರದ್ನೇ ಹೋಟ್ಲಲ್ಲಿ ಬಿಟ್ಬಿಡ್ರ ಗೈಸ್. ಹೋಟ್ಲಲ್ಲಿ ತಗೊಂಡದನ್ನ ಅಲ್ಲೇ ಮನೇಲೆ ಬಿಟ್ಬಿಡವ್ರಂತೆ. ಏನಮ್ಮ ಏನ? ಸೊ 3 ರೂಮ್ ನೀಟಾಗಿ ಕ್ಲೀನ್ ಮಾಡಿದಿರಿ ತಾನೆ? ನನ್ನ ರೂಮಲ್ಲಿ ಒಂದೇ ಒಂದು ಕಸ ಇರ್ಬಾರ್ದು. ಹೌದು ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ರೂಮ್ ಫುಲ್ ಕ್ಲೀನ್ ಐತೆ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ಇವಾಗ ನನಗೆ ಟಾನ್ ಕೊಡ್ತಾವ್ರೆ ಎಲ್ಲರೂ ಸೇರ್ಕೊಂಡು. ಆ್ಯಕ್ಚುಲಿ ನನ್ನ ರೂಮ್ ಕ್ಲೀನಾಗಿ ಐತೆ ಗೈಸ್, ಇವ್ರು ಹೇಳ್ದಷ್ಟೇನು ಖರಾಬಾಗೆಲ್ಲ ಇಲ್ಲ. ನೋಡಿದ್ರಲ್ಲ ಇವಾಗ ತೋರಿಸೋದಲ್ವಾ ಎಷ್ಟು ಕ್ಲೀನಾಗೈತೆ ಅಂತ. ಸೊ ಅಷ್ಟು ಕ್ಲೀನಾಗೈತೆ. ಗುಂಡಾ ಮಗನೇ ಗುಂಡಾ, ಅವನು ಕ್ಲೀನ್ ಮಾಡಬೇಕು ಗೈಸ್. ಸಂಕ್ರಾಂತಿ ಹಬ್ಬಕ್ಕೆ ಅವನಿಗೂ ಇವಾಗ ಮತ್ತೆ ಸ್ನಾನ ಮಾಡಿಸ್ಬಿಟ್ಟು ನೋಡಿ ಇದೆಲ್ಲ ತೆಗ್ದವ್ರಿ. ಸೋಫಾದೆಲ್ಲ ತೆಗೆದ್ಬಿಟ್ಟು ಬೆಡ್ಶೀಟ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಕಸ ತೊಡಿತಾವ್ರೆ. ಕಸ ತೊಡೆದ್ಮೇಲೆ ನೋಡಿ ಗೈಸ್, ಈ ಕಸ ಅಂತ ತೋರ್ಸಕ್ಕೆ ಬಂದೆ ಅಷ್ಟೊಳಗೆ ನಮ್ಮ ಅಪ್ಪಾಜಿ ಕಾಲ್ ಮಾಡ್ಬಿಡ್ತು ಗೈಸ್. ವಿಡಿಯೋನ ಕಟ್ಟಾಗೋಯ್ತು ನೋಡಿ, ಯಾವ ಮಟ್ಟಕ್ಕೆ ಕಸ ಐತೆ ನೋಡಿ ಗೈಸ್. ಇಲ್ಲಿ ಮನೆ ಕಟ್ಬಿಡ್ತಾರೆ, ಕ್ಲೀನ್ ಮಾಡಲ್ಲ. ಸೊ ಅದು ಪ್ರಾಬ್ಲಮ್. ಕ್ಲೀನ್ ಮಾಡೋದು ಅಂತಂದ್ರೆ ನೋಡಿ, ಕಂಟಿನ್ಯೂಸ್ ಈಗ 3-4 ದಿನದಿಂದ ಮಾಡುತ್ತಲೇ ಅವ್ರೆ. ಇನ್ನೂ ಹಾಲಿಗೆ ಬಂದಿಲ್ಲ. ಇಲ್ಲಿ ನೋಡಿ, ಹಾಲಲ್ಲೆಲ್ಲ ಇನ್ನೂ ಹಂಗೆ ಇದೆ ನೋಡಿ, ಇನ್ನೂ ಹಾಲಿಗೆ ಬಂದಿಲ್ಲ ಅವರು. ಸೊ ಈಗ 3 ರೂಮ್ ಮುಗಿಸ್ಬಿಟ್ಟು ಇಲ್ಲಿ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾವ್ರೆ. ಸ್ಟೋರ್ ರೂಮ್ ಕ್ಲೀನ್ ಮಾಡುವಾಗ ಇವೆಲ್ಲ ಸಿಕ್ತು. ಇದು ನೋಡಿ, ಇದು ಪ್ರೊಫೈಲ್ ಲೈಟಿಂಗ್ ಎಲ್ಲ ಸಿಕ್ಕೈತೆ. ಈ ಪ್ರೊಫೈಲ್ ಲೈಟಿಂಗ್
ವಾ ಮನಿಕೊಬಿಟ್ಲಾ ಗೈಸ್ ಎಬ್ರು ಏನಿಲ್ಲ ಕೆಳಗೆ ಬಿಡಿ ಎದೊಳ್ತಾಳೆ ನೋಡಿ ಗೈಸ್ ಮಲಗಿಸ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ರಾತ್ರಿ ಹೊತ್ತು ನಿದ್ದೆ ಮಡಿಕಿಲ್ಲ ಆಮೇಲೆ ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆ ಯಾಕೆ ಮಲಗಿಸ್ತೆ ತಾತ ಅಂತ ಕೇಳ್ತಾವ್ರೆ ಈ ಕೆಳಗೆ ಬಿಡಿ ಎದೊಳ್ತಲಿಲ್ಲ ಅಂದ್ರೆ ಕೆಳಗೆ ಬಿಡಿ ಓಲಿ ಆಯ್ತು ಎದೊಳ್ತಾಳೆ ಏನಿಲ್ಲ ಸೊ ಮಲ್ಕೊಂಬಿಟ್ಟವಳೆ ಗೈಸ್ ಅವರು ವಾಕಿಂಗ್ ಎತ್ಕೊಂಡು ಹೋಗಿದ್ರಂತೆ ಹಂಗೆ ವಾಕಿಂಗ್ ಹೋಯ್ತಾನೆ ಗಾಳಿ ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ನಿದ್ದೆ ಹೊಡೆದ್ಬಿಟ್ಟಾಳೆ ಹೋಗ್ಲಿ ಬಿಡಿ ಆಯ್ತು ಎಬ್ರಿಸಿ ಏನಿಲ್ಲ ಕಣಂತೆ ಎದೊಳ್ತಾಳೆ ಈಗ ಎಷ್ಟು ಗೈಸ್ ಆಲ್ರೆಡಿ ನೋಡಿ 12:30 ಆಗ್ಬಿಟ್ಟಿದೆ ಸೊ ಅವಳು ನೋಡಿದ್ರೆ ಮನಿಕೊಬಿಟ್ಟಾಳೆ ಅವಳಿಗೆ ಗಾಳಿ ಚೆನ್ನಾಗಿ ಬಂದದಲ್ಲ ಅದಕ್ಕೆ ಮನಿಕೊಬಿಟ್ಟಾಳೆ ನೋಡಿ ಗೈಸ್ ನಿದ್ದೆ ಹೊಡಿತಾವಳೆ ಅಂತ ಸೊ ಗೈಸ್ ಇವ್ರದೆಲ್ಲ ಫುಲ್ ಕ್ಲೀನಿಂಗು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಮಿಷಿನ್ ಇದೆಯಲ್ಲ ಯಾವ್ದೇಳಿ ಮನೆಗೆ ತಂದಿದ್ದಲ್ಲ ಹೊಸ ಮಿಷಿನ್ ಮನೆ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಇವ್ರಿಬ್ರು ಕೈಲಿ ಮನೆ ವರ್ಷಕ್ಕೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಈ ಮಿಷಿನ್ ತಂದಿದ್ದಲ್ಲ ಈ ಮಿಷಿನ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಮನೆಯೆಲ್ಲ ನೀಟಾಗಿ ಒರೆಸ್ಬಿಡ್ತದೆ ಸೊ ಏನು ಸಮಸ್ಯೆ ಆಗಲ್ಲ ಈಗ ಪಾಪ ಇವರೆಲ್ಲ ನೋಡಿ ಬೆಡ್ಶೀಟ್ ಎಲ್ಲ ಇಲ್ಲೇ ಹಾಕಿ ಎಲ್ಲ ತೆಗ್ದು ಎಲ್ಲ ಒಂದು ಕಡೆಯಿಂದ ಕೀತ್ ಗುದ್ದೆ ಹಾಕ್ಬಿಟ್ಟಾರೆ ಏನಮ್ಮ ಈ ಮಟ್ಟಿಗೆ ಹಾಕಿದಿರಲ್ಲಮ್ಮ ಎಲ್ಲನೂ ಇದು ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾವ್ರೆ ಈಗ ಸ್ಟೋರ್ ರೂಮ್ ಕ್ಲೀನ್ ಮಾಡಿಕೊಂಡು ಮತ್ತೆ ಕಸ ಹೊಡ್ಕೊಬತ್ತಾರೆ ಕಸ ಹೊಡ್ಕೊ ಬಂದಮೇಲೆ ಎಲ್ಲನೂ ಆ ಮಿಷಿನ್ ಆನ್ ಮಾಡಿದ್ರೆ ನೀಟಾಗಿ ಒರೆಸ್ಬಿಡ್ತದೆ ಅವತ್ತು ನಿಮಗೆಲ್ಲ ಇನ್ಸ್ಟಾಲೇಷನ್ ಮಾಡೋದು ಹೇಳಿದ್ದೆ ಬಟ್ ಹೌ ಡಸ್ ಇಟ್ ವರ್ಕ್ ಪ್ರಾಪರ್ಲಿ ಅಂತ ಅನ್ನೋದು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಓಕೆನಾ ನನಗೂ ಆ್ಯಕ್ಚುಲಿ ಇದು ಏಣಿ ಎಲ್ಲ ತಗೊಂಬ ಅಂತಂದ್ರು ಏಣಿ ಎಲ್ಲ ತಂದುಕೊಟ್ಟೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದೆ ಗೈಸ್ ಜಾಸ್ತಿ ಏನಿಲ್ಲ ಅಲ್ವಾ ಅದಕ್ಕೆ ಮಾಡಲಿಲ್ವಾ ಏಣಿ ತರಲಿಲ್ವಾ ಹ್ಞೂ ಏನಮ್ಮ ಗೈಸ್ ನಮ್ಮಮ್ಮ ಏನೇ ಹೇಳ್ತಾ ಇತ್ತು ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿಸ್ಕೊಳ್ಳಿ ಏನಮ್ಮ ಏನೋ ಜಾಸ್ತಿ ಕೆಲಸ ಮಾಡ್ಬಿಟ್ಟವನೇ ಹೇಳ್ಬೇಡ ಅವ್ರು ಮಾಡಿಗಿಡ್ಬಿಟ್ಟರು ಅಂತ ನಾನು ಮಾಡಿರೋ ಕೆಲಸ ಎಲ್ಲ ಹೇಳ್ಬಾರ್ದಂತೆ ಗೈಸ್ ನೀವೆಲ್ಲ ಮಾಡ್ಬಿಡ್ತೀರಿ ಅಂತ ಹೇಳ್ತಾ ಇತ್ತು ನಮ್ಮಮ್ಮ ಅಂದ್ರೆ ನಾನು ಕೆಲಸ ಮಾಡ್ಕೊಡ್ತೀನಿ ತಾನೇ ಹೇಳಿ ಮಾಡ್ಕೊಡ್ತೀನಿ ತಾನೇ ಪಾಪ ಅವ್ರಿಗೆ ಆನ್ಸರ್ ಮಾಡೋಕೆ ಆಗದೆ ಇರೋವಂಥ ಸಿಚುಯೇಷನ್ ಬಂದ್ಬಿಡಾರೆ ಗೈಸ್ ಹಂಗೆ ತಗ್ಲಾಕ್ಬಿಟ್ಟಿದ್ದೀನಿ ಹಾಂ ಹೇಳಿ ನೋಡಿ ಇವಳಿಗೆ ಗಾಡಿ ತಂದಿದ್ದು ಅವ್ರ ತಾತ ತಂದಿತ್ತು ಬೆಂಗಳೂರು ತಾತ ಈಗ ಇಳಿಬೇಕೇನಲ್ಲ ಯಾಕೆ ಬೆಂಡ ಆಗ್ಬಿಟ್ಟೈತಲ್ಲ ಹೇಳಿರಿ ಹೇಳಿರಿ ಹಾಂ ನೈಸ್ ಈ ಕಡೆ ಹಾಂ ಹುಡುಗಿ ನಾನೇ ಕುತ್ಕೋತೀನಿ ಕೊಡಿಲಿ ಗೈಸ್ ನೋಡಿಲಿ ಚಿಕ್ಕ ಮಗು ಕುತ್ಕೋತಾವೆ ಅದಕ್ಕೆ ಬಿದ್ಗಿದೋದಿರ್ಕಣ ಅದಕ್ಕೆ ಇಲ್ಲಿ ನೋಡಿ ಗೈಸ್ ಹೆಂಗ್ ಬರ್ತಾವ್ರೆ ತಾತ ನೀನ್ ಕುತ್ಕೋತಾತ ಇರ್ಲಿ ಕುತ್ಕೋ ತಾತ ಒಂದ್ಸರಿ ಕುತ್ಕೋ ತಾತ ಒಂದೇ ಒಂದ್ಸರಿ ಕುತ್ಕೋ ಬೇಡ ಕಣಪ್ಪ ನಾನು ಓಡೈತೀನಿ ಅಂತ ಓಡೋಯ್ತೈತೆ ತಾತ ಬೇಡ ಬಿಡಿ ನಾನು ತಗೋಯ್ತೀನಿ ಏನು ಬೇಡ ಇರುತ್ತಾತ ಅದು ವಾಷಿಂಗ್ ಮಿಷಿನಲ್ಲಿ ಇನ್ನೊಂದು ಬೆಡ್ಶೀಟ್ ಐತೆ ಸೊ ಈಗ ಬೆಡ್ಶೀಟ್ ಕೊಡ್ತಾರೆ ಗೈಸ್ ಬೆಡ್ಶೀಟ್ ತೊಗೊಂಡೋಗ್ಬಿಟ್ಟು ಮೇಲ್ಗಡೆ ಆರಕ್ಕೆ ಹಾಕ್ಬೇಕು ಸೊ ಅದೆಲ್ಲ ಒಣಗಿಸಿ ಇವಾಗ ತೆಗೆದವ್ರಲ್ವ ಎಲ್ಲ ತೆಗ್ದಿರೋದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋರು ಆಲ್ರೆಡಿ ಸೊ ಅದು ವಾಷಿಂಗ್ ಮಿಷಿನಿಂದ ಎಲ್ಲ ಸ್ವಲ್ಪ ಡ್ರೈ ಆಗಿ ಆಚೆಗೆ ಬರುತ್ತೆ ಡ್ರೈ ಆಗಿ ಆಚೆಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಮಾಡೋಕ್ಕೆ ನಾವು ಮೇಲ್ಗಡೆ ತೊಗೊಂಡೋಗಿ ಹಾಕಬೇಕು ಸೊ ಬನ್ನಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ಕೊಡೋಣ ಅವ್ರಿಗೆ ಪಾಪ ಸುಮ್ಮನೆ ಆಮೇಲೆ ನೋಡಿ ಅವರಿಬ್ಬರೇ ಕೆಲಸ ಮಾಡೋದನ್ನ ಪಾಪ ನೋಡೋಕೆ ಆಯ್ತಲ್ಲ ನನ್ನ ಕೈಲಿ ಪಾಪ ಇಬ್ಬರೇ ಕೆಲಸ ಮಾಡ್ತಾರೆ ಒಳಿಗೆ ಬೆಂಡ್ ಮಾಡಿ ಒಳಿಗೆ ತಳ್ಳಿ ಎತ್ಕೆ ಅದನ್ನ ಒಳಿಗೆ ತಳ್ಳಿ ಹಿಂಗೆ ಹಾಂ ಹಂಗೆ ಅಷ್ಟೇ ಸೊ ಪಾಪ ಇಬ್ಬರು ಕೆಲಸ ಮಾಡ್ತಾರೆ ಬನ್ನಿ ನಾವೀಗ ಹೋಗ್ಬಿಟ್ಟು ಬೆಡ್ಶೀಟ್ ಹಾರಾಕ್ಬಿಟ್ಟು ಬರೋಣ ಸೊ ಗೈಸ್ ನಾವೀಗ ಬೆಡ್ಶೀಟ್ ಎತ್ಕೊಂಡು ಮೇಲ್ಗಡೆ ಬಂದು ಸೊ ಈ ಬೆಡ್ಶೀಟನ್ನು ಇಲ್ಲಿ ಹಾರಾಕ್ಬೇಕು ಇವಾಗ ನಮ್ಮ ತಾತ ನೋಡಿ ಇದೆಲ್ಲ ತಾತ ಐತೆ ಪಾಪ ಬಾ ಕೊಡು ಅಲ್ಲೆಲ್ಲ ಟೇಬಲ್ ಮೇಲೆ ಮಾಡ್ಬಾರ್ದು ಬಾ ಸೊ ಈಗ ಮನೇಲಿ ಏನೇನು ಎಕ್ಸ್ಟ್ರಾ ಐಟಮ್ ಇದೆಯಲ್ಲ ಗೈಸ್ ಅದೆಲ್ಲನೂ ತಂದು ಇಲ್ಲಿ ಮಡಗಬೇಕು ಏನಂತಂದರೆ ಯಾವುದು ಯೂಸ್ ಇರೋಲ್ಲ ಅದೆಲ್ಲ ತಂದು ಇಲ್ಲಿ ಮಾಡಬೇಕು ಸೊ ನಾವು ಬಟ್ಟೆ ಎಲ್ಲ ಒಣಗಾಕೋದು ಇಲ್ಲೇ ಬಿಕಾಸ್ ಇಲ್ಲೇ ಬೇಜಾನ್ ಜಾಗ ಐತೆ ಸೊ ಅದಕ್ಕೆ ಇಲ್ಲೇ ಹಾರಾಕೋಣ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಇವಾಗ ಈ ಬೆಡ್ಶೀಟ್ ಎಲ್ಲನೂ ಇಲ್ಲಿ ಹಾರಾಕಬೇಕು ಈಗ ವಾಷಿಂಗ್ ಮಿಷಿನಿಂದ ಎತ್ಕೊಂಡ್ಬಂದಿದ್ದಲ್ವಾ ಸೊ ಇದನ್ನ ಇಲ್ಲಿ ಹಾರಾಕಿ ಒಂದು ಕಡೆಯಿಂದ ಎಳಿಬೇಕು ಸೊ ಬನ್ನಿ ಬೆಡ್ಶೀಟ್ ಹಾರಾಕೋಣ ಈಗ ಸದ್ಯಕ್ಕೆ ಓಕೆ ಸೊ ಗೈಸ್ ಸಕ್ಸಸ್ಫುಲಿ ಬೆಡ್ಶೀಟ್ ಹಾರಾಕಾಯ್ತು ಸೊ ಈಗಿನ್ನ ಕೆಳಗಡೆ ಸ್ವಲ್ಪ ಐಟಮ್ಸ್ ಇದ್ದಾವೆ ಅವನ್ನೆಲ್ಲ ತಂದ್ಬಿಟ್ಟು ಮೇಲ್ಗಡೆ ಒಂದು ಸ್ಟೋರ್ ರೂಮ್ ಐತೆ ಸೊ ಆ ಸ್ಟೋರ್ ರೂಮಲ್ಲಿ ಇಡಬೇಕು ಅಯ್ಯಪ್ಪ ಹತ್ತಿ ಇಳ್ದಿನೇ ಸಾಕಾಗ್ಬಿಡುತ್ತೆ ಗೈಸ್ ನೋಡಿ ಈ ಸ್ಟೇರ್ ಕೇಸ್ ಹತ್ಕೊಂಡು
ಇಳ್ಕೊಂಡು ಹೋಗೋಷ್ಟೊಳಗೆ ಸುಸ್ತೇ ಆಗ್ಬಿಡುತ್ತೆ. ಸೊ ಎಲ್ಲರದ್ದು ತಿಂಡಿ ಆಯ್ತಾ ಗೈಸ್. ನಾನು ಇವಾಗ ತಿಂಡಿ ಮಾಡಿದ್ದೆ, ಬಟ್ ಎಲ್ಲ ಕರ್ಗೆ ಹೋಯ್ತು ಹಚ್ಚಲಿ ಅಷ್ಟೊಳಗೆ. ಸೈಡ್ ಬರ ನಮಗೆ ಬಿಳ್ಸ್ಕಿಲ್ಸಿ ಗುಂಡ. ಹಾಂ ಬೆಡ್ಶೀಟ್ ಇತ್ತಾ? ಆಯ್ತು ಕಣಮ್ಮ, ಇನ್ನೇನು ಇಡಬೇಕು? ಇದೇನಿದು? ನನ್ನ ವೈಫಿಗೆ ಯೂಸ್ ಆಗುತ್ತಾ? ಏನದು? ಅದೇನದು? ನನ್ನ ವೈಫಿಗೆ ಏನಕ್ಕೆ ಯೂಸ್ ಆಗುತ್ತೆ ಅದು? ಓಹೋ ಗೈಸ್, ಇದು ನಮ್ಮ ಅದಕ್ಕೆ ಬಿಡಿ ಅದು ನಾನು ಎತ್ಕೊತೀನಿ. ನಾನು ಎತ್ಕೊತೀನಿ ಬಿಡಿ ಗೈಸ್. ಇಲ್ಲಿ ಇರ್ದಾರಲ್ಲ, ಅದು ಪ್ರೆಗ್ನೆಂಟ್ ಪಿಲ್ಲು ಅಂತೆ. ಮಲ್ಕಡ ಟೈಮಲ್ಲಿ ಸಪೋರ್ಟಿಗೆ ಏನಾದ್ರು ಬೇಕಿತ್ತಲ್ವ, ಸೊ ಅವಾಗ ತರಿಸ್ಕೊಂಡಿದ್ರು. ಅದು ನೆಕ್ಸ್ಟ್ ನಾನು ಪ್ರೆಗ್ನೆಂಟ್ ನನ್ನ ಹೆಂಡ್ತಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ನಾನು ಪ್ರೆಗ್ನೆಂಟ್ ಅಲ್ಲ, ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಆದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮಡ್ಗವ್ರಂತೆ. ಬನ್ನಿ. ಅಯ್ಯೋ ಎಲ್ಲಾನು ಕಿತ್ತಿ ಅಂಡಿ, ಅಯ್ಯೋ ರಾಮ. ಸೊ ಬನ್ನಿ ಗೈಸ್, ಈಗ ತಗೊಂಡೋಗ್ಬಿಟ್ಟು ಐಟಮ್ಗಳಿದೆ ತಗೊಂಡೋಗಿ ಇಡಬೇಕು. ಯಪ್ಪ ಇದು ಹೊಸಿ ತೂಕ ಇಲ್ಲ, ಒಂದು ಕೈಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಇರಿ ಗೈಸ್, ಇಟ್ಬಿಟ್ಟು ಬರ್ತೀನಿ ಗೈಸ್. ಒಂದು 10 ಸರಿ ಮೇಕು ಕೇಳಿಕೊ ಹತ್ತಿ ಓಡಾಡಿಸ್ಬಿಟ್ರು. ಬೆಳಗ್ಗೆ ತಿಂದಿದ್ದೆಲ್ಲ ಇಳಿದೇ ಹೋಯ್ತು ಗೈಸ್. ಅಯ್ಯಪ್ಪ, ನನ್ನ ಕೈಲಿ ಆಗಲ್ಲ, ಇವ್ರ ಕೈಲಿ ಕೆಲಸ ಮಾಡ್ಸಕ್ಕೆ. ಹಾಂ ಬೆಳಗ್ಗೆ ಹಾಕೊಡಿ ದೋಸೆ ಎಲ್ಲ ಕರ್ಗೆ ಹೋಯ್ತು ಕಣಮ್ಮ. ಓಹೋ ಗೈಸ್, ಇಲ್ಲ ನಮ್ಮ ಪರ್ಣಿದು ಫಸ್ಟ್ ಇಯರ್ ಬರ್ತಡೇದು ಬ್ಯಾನರ್ ಸಿಕ್ಕೈತಿ ಇವಾಗ. ಏನು ಹೇಳಿ, ನೀವು ಹಾಕಿರೋ ದೋಸೆಯಲ್ಲೆಲ್ಲ ಖಾಲಿ ನಮಗೆ ಹೊಟ್ಟೆ ಹಚ್ತಿಲ್ಲಿ ಹೋಯ್ತು. ಇದೇನಿದು? ಬೆಳ್ಳಿ ತಟ್ಟೆನೇ ಇದು? ಮತ್ತೆ ಏನಿದು? ಇನ್ನೊಂದ್ಸರಿ ಹೇಳಿ, ಅದೇನು? ಹೇಳಿ 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 ಹೇಳಿ. ಗೈಸ್, ಇದು ಬೆಳ್ಳಿ ತಟ್ಟೆ ಥರ ಇದೆಯಂತೆ, ಆದರೆ ಬೆಳ್ಳಿ ತಟ್ಟೆ ಇಲ್ವಂತೆ. ಅಮ್ಮ ನಿಜವಾಗ್ಲೂ ನನಗೆ ಸುಸ್ತೇ ಆಗೋಯ್ತು. ಈಗ 10 ಸರಿ ಮೇಕಿದ್ದು ಕೇಳ್ದು ಎಲ್ಲ ಸಾಕಾಯ್ತು ನಮಗೆ. ಎಲ್ಲ ಒಟ್ಟಿಗೆ ಕೊಡ್ಬೇಕು, ಒಂದೇ ಸರಿ ಕೊಟ್ಬಿಟ್ರೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ನೀವು ಒಂದೊಂದು ಸರಿ ಗೈಸ್ ಏನೋ ಮಾಡಿದ್ರು ಹಿಂದೆಗಡೆ ನಿಂತ್ಕೊಂಡು ನಂಗೆ ಗೊತ್ತಾಗಿಲ್ಲ ನೋಡಿ. ಹಿಂಗೆ ಹೆಲ್ಪ್ ಮಾಡೋಣ ಅಂತಂದರೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಂತಾರೆ ಜನ ಅಲ್ವಾ? ಶಾಂತಮ್ ಪಾಪ. ಮತ್ತೆ ನನಗಂತ ಆಯ್ತಲ್ಲ ಗೈಸ್, ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸುಸ್ತಾಯ್ತು ನನಗೆ. ನಾನು ಮನೆ ಕತ್ತೀನಿ ಇವಾಗ. ಅಯ್ಯವ್ವ ಅಂಕಲ್ ಐದಲ್ಲ ಅವ್ವ. ಜಾಸ್ತಿ ಓವರ್ ಆಯ್ತಾ? ಓಕೆ. ಸೊ ಗೈಸ್, ಸಕ್ಸಸ್ಫುಲಿ ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನು ಹಾಲು ಒಂದು ಕ್ಲೀನ್ ಮಾಡೋದೈತೆ. ಇದೊಂದು ಕ್ಲೀನ್ ಮಾಡಿದ್ರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗೋಯ್ತದೆ. ಏನಮ್ಮ ಇದು ಅಮ್ಮ? ಗೈಸ್ ನೋಡಿ, ನಮ್ಮಮ್ಮನ ತಲೆಗೇನು ಸಗಣಿ ಹಚ್ತಾವ. ಏನದು ಅಜ್ಜಿ ತಲೆಗೆ ಹಾಕೊಂಡ್ರದು? ಏನ ಬಾಯನ್ ಬಾ. ಅಲ್ಲ ಕಣಮ್ಮ, ಏನು ಬೈತ್ ತಲೆಗೆ? ಮೆಹಂದಿ ಸೊಪ್ಪು. ಓ ಕಲ್ಲರೇ ಆಗ್ಬಿಟ್ಟದೆ ಇವ್ರದ್ದು. ಗೈಸ್, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹಾಲು ಮುಗಿಸೋಷ್ಟೊಳಗೆ ಇದೊಂಚೂರು ಒಣಿಕಬಿಡ್ಲಿ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ನೋಡಿ ಮೆಹಂದಿ ಹಾಕೊಂಡವ್ರ ತಲೆಗೆ. ಫಸ್ಟ್ ಎಲ್ಲ ಅದೇನೋ ಡೈ ಹಾಕಂತಿದ್ರು. ಯಾವ್ದೋ ಮಾತು ನೀವು ಹಾಕ್ತಿದ್ದು? ಇಂಡಿಕಾ ಈಸಿ ಹಾಕ್ತಿದ್ರು. ಇವಾಗ ಇಂಡಿಕಾ ಈಸಿ ಎಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಆಗಿ ಮೆಹಂದಿ ಹಚ್ಕೊತಾರೆ, ಫುಲ್ ಬ್ರೌನ್ ಕಾಣ್ಲಿ ಅಂದ್ಬಿಟ್ಟು. ಇವ್ರು ನೋಡಿ, ಇವ್ರು ಹಚ್ಚಿದ ತಕ್ಷಣ ಕೈ ಹೆಂಗಾಗ್ಬಿಟ್ಟೈತಿ ಇವ್ರು. ಓ ಇವ್ರು ತಲೆಗೆ ಹಾಕತ್ತವ್ರೆ ಗೈಸ್. ಏನ್ ಹಿಂಗ ಹಾಕತ್ತ ಇದಿರಲ್ಲ? ಅದಕ್ಕೆ ತಂಪು ಕೂಲ್ ಬರೀ ಇಂತದೆಯಾ? ಸೊ ಗೈಸ್ ನೋಡಿ, ಇದು ಯಾವ್ದು? ಏನದ್ಕೆ? ಓಕೆ ಗೈಸ್, ಹುಡುಗಿರ್ ಬಾಡಿ ಯಾವಾಗಲೂ ಹೀಟಲ್ಲಿ ಇರುತ್ತಂತೆ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನ ಯಾವುದು ಮೆಹಂದಿನ ತೆಗೆದ್ಬಿಟ್ಟು ತಲೆಗೆ ಹಚ್ಕೊಂತವ್ರಂತೆ. ಸೊ ಅದು ತಂಪು ಕೂಲ್ ಅನ್ನೋ ಥರ ಅಂತೆ. ಇನ್ನೊಂದು ಹಾಲು ಒಂದು ಮಿಕ್ಕೈತೆ ಇವಾಗ. ಇದೊಂದು ಕ್ಲೀನ್ ಮಾಡ್ಬೇಕಾ? ಅದಕ್ಕೆ ಇವಾಗ ಅದು ಕ್ಲೀನ್ ಮಾಡೋಕ್ಕೆ ಲೇಟ್ ಆಯ್ತದೆ. ಅಷ್ಟೊಳಗೆ ಇದು ಒಣಿಕಬಿಡ್ಲಿ ಅಂದ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಹಾಕೊಂಡ್ರ? ಅಲ್ಲಲ್ಲ ನೋಡಿ ಗೈಸ್, ಏನು ಪ್ಲಾನಿಂಗ್ ನೋಡಿ. ಸೊ ಇವಾಗ ಇನ್ನೊಂದು ಹಾಲು ಮಿಕ್ಕೈತೆ. ಹಾಲು ಅದಕ್ಕೆ ಇಲ್ಲೆಲ್ಲ ಇದನ್ನೇ ಮಾಡಿದ್ರಲ್ಲ, ಅದಕ್ಕೆ ಅಲ್ಲಿ ನೋಡಿ. ಇಲ್ಲ, ಈ ಕಡೆ ಮಧ್ಯದಲ್ಲಿ ಹಿಂಗೆ ಅನ್ಬೇಕು ನೀವು ಗೈಸ್. ನೋಡಿ, ಅದ್ರೊಳಗೆ ಕೈನೇ ಹಾಕಕ್ಕಾಗಿಲ್ಲ ಪಾಪ ಅವ್ರಿಗೆ. ಅದು ಚಿಕ್ಕ ಆಯ್ತಲ್ಲ. ಆ ಕಡೆಯಿಂದ ಗುಡ್ಸೋದಲ್ಲ, ಇದೇ ಸ್ಟೂಲ್ ಹಾಕೊಂಡು ಮೇಲ್ಗಡೆ ಹಿಂಗೆ ಅನ್ಬೇಕು ನೀವು. ವೈಕಿಲ್ಲ ಇಲ್ಲ ಅಂದ್ರೆ ಏನಿಲ್ಲ.
ಗಂಡಸ್ರುಗಳು ಮಾಡ್ಬೇಕದ. ಹ್ಞೂ ಆಯ್ತು ಗೈಸ್. ಯಾಕೋ ಇದು ನನ್ನ ಬುಡಕ್ಕೆ ಬರಂಗೈತಿ. ನಾನು ಹೇಳ್ಬಿಟ್ಟು ತಗ್ಲಾಕಣ್ಣ ಅಂತ. ನಮ್ ಕೈ ಮಾಡಕ್ಕಾಯ್ತದಾ? ಹಂಗಲ್ಲ ಕಣವ ನಾನು ಹೇಳ್ತಿರೋದು. ಸ್ಟೂಲ್ ಐತಲ್ಲ, ಸ್ಟೂಲ್ ತಂದ್ಬಿಟ್ಟು ಒಳಗಡೆಯಿಂದ ಹಿಂಗೆ ಹಾಕಿದ್ರೆ ಬರ್ತದೆ. ಅಲ್ವಾ ಗೈಸ್? ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಐತಲ್ಲಮ್ಮ, ಮೇಲ್ಗಡೆಯಿಂದ ಹಾಕ್ಬೇಕು. ಹಂಗೆ ಮೇಲಿಂದ ಹಾಕ್ಬೇಕು. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಒಂದು 40 to 60% ಕಂಪ್ಲೀಟ್ ಆಗಿದೆ. ಇನ್ನೊಂದು 40% ಬಾಕಿ ಇದೆ. ಅದು ಹಾಲಾದಮೇಲೆ ವಾಶ್ರೂಮ್ಸ್ ಆದಮೇಲೆ ದೇವ್ರ ಮನೆ. ಸೊ ಇಷ್ಟು ಕ್ಲೀನ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬದ ಮನೆ ಕ್ಲೀನಿಂಗಿಗೆ ಇಷ್ಟು ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೂ ಈಗ ಇವರೆಲ್ಲ ಕಸ ತೊಳಿಬೇಕು. ಕಸ ತೊಳೆದ್ಮೇಲೆ ಮಿಷಿನ್ ಬಿಡಬೇಕು. ಆ ಮಿಷಿನ್ ಮನೆ ಒರೆಸುತ್ತೆ. ಸೊ ಮಿಷಿನ್ ಚಾರ್ಜ್ಗೆ ಇಟ್ಟಿದ್ದೀವಿ ನಾವು. ಫಸ್ಟ್ ಇವ್ರು ಇದನ್ನು ಹಾಲ್ ಕ್ಲೀನ್ ಮಾಡಲಿ ಬನ್ನಿ, ಅದಾದಮೇಲೆ ಆ ಮಿಷಿನ್ ಬಿಡೋಣ. ಓಕೆನಾ? ಆಗಲ್ಲ ಬಿಡಮ್ಮ ನಿಮ್ಮ ಕೈಲಿ. ನಾನು ಹೇಳಿಲ್ವಾ ನನ್ನ ಬಿಡೋಕೆ ಬರುತ್ತೆ ಅಂತ. ನೋಡಿ ಬಂತು, ಅದಕ್ಕೆ ನಾವೇನು ಹೇಳಲ್ಲ, ಸೈಲೆಂಟಾಗಿ ಇದ್ಬಿಡ್ತೀವಿ. ಗೈಸ್ ಮನೆ ಕ್ಲೀನ್ ಮಾಡುವಾಗ ಒಂದು ಬ್ಯಾಗ್ ಸಿಕ್ತು ಬೈ. ಆ ಬ್ಯಾಗ್ ಹೆಂಗಾಕ ಓಡಾಡ್ತಾವೆ ನೋಡಿ. ಹೇಳು, ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ಬಿಟ್ಟವಳೆ. ಸ್ಕೂಲ್ಗೆ ಹೋಯ್ತಿದ್ಯಾ? ಸ್ಕೂಲ್ಗೆ ನಡಿ, ಸ್ಕೂಲ್ಗೆ ಹೋಗೋಣ. ನಡಿ ನಡಿ. ನೋಡಿ ಗೈಸ್ ಅದು ಕ್ಲೀನ್ ಮಾಡ್ತಾ ಪುಟಾಣಿ ಯಾವುದೋ ಬ್ಯಾಗ್ ಸಿಕ್ತು. ಆ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಹೋಯ್ತೀನಿ ಅಂತ ಹೇಳ್ತಾಳೆ. ಬೈಲ್ 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 ಗುಡ್ಡು 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 ಓಡು 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 ಓಡು. ನಡಿ ನಡಿ. ಅಲ್ಲ ಅಜ್ಜಿಗೆ ತೋರ್ಸೋದು ನಡಿ. ಅಜ್ಜಿಗೆ ತೋರ್ಸು. ನಡಿ ಓಡು ಓಡು. ಬಾ ಬಾ ಕೈ ಕೊಡು. ಓ ಓಡ್ಬಾ, ಆ ಕಡೆಯಿಂದ ಓಡ್ಬಾ. ಗೈಸ್ ನೋಡಿ ಹಿಂಗೆ ಹೋಗೋದು ಇವಳು ನೆಕ್ಸ್ಟ್ ಸ್ಕೂಲ್ಗೆ. ನೋ 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 ಅನ್ಬಿಡು. ನೋ 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 ನೋ. ಸೊ ಗೈಸ್ ಹಿಂಗೆ ಮನೆ ಕ್ಲೀನ್ ಮಾಡುವಾಗ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾನೆ ಇರ್ತವೆ. ಅದು ಏನೋ ಯಾವುದೋ ಹಳೇ ಆಗಿನ ಕಾಲದ್ದು ಅಥವಾ ಯಾವಾಗಿನ ಕಾಲದ್ದು ಸಿಕ್ಕಿರ್ತವೆ. ಅದನ್ನೆಲ್ಲ ನೆನೆಸ್ಕೊಬಿಟ್ಟು ನಾವು ಸ್ಕೂಲ್ಗೆ ಹೋಗುವಾಗ ಹಿಂಗೆ ಗೈಸ್ ಈ ಥರ ಬ್ಯಾಗ್ ಹಾಕೊಬಿಟ್ಟು ಅದನ್ನು ಹಿಂದಕ್ಕೆ ಎಸ್ಕೊಂಡು ಹೋಯ್ತಿದ್ದು. ಇವಳು ಇವಾಗ ಇದನ್ನು ಹಾಕೊಂಡವಳೆ. ಇದನ್ನೇ ನೆಕ್ಸ್ಟ್ ಸ್ಕೂಲ್ಗೆ ಹೋಗುವಾಗ ಕೊಟ್ಟು ಕಳ್ಸೋದೆ. ಇದರಲ್ಲೇ ಹೋಯ್ತೀಯಾ ನೀನು ಸ್ಕೂಲ್ಗೆ? ಇದರಲ್ಲೇ ಹೋಯ್ತೀಯಾ? ಹಂಗೆ ಹಾಕತ್ತಾರ? ಬಾ ಬಾ ಆಯಿತು. ಸೊ ನೋಡಿ ಇವಳು ಇರೋದು 1 ಅಡಿ ಈಗ ಸದ್ಯಕ್ಕೆ. 1.5 ಅಡಿ ಅವಳೆ. ಆ ಬ್ಯಾಗ 3 ಅಡಿ ಐತಿ. ಹಿಂದೆಗಡೆ ಗಂಟು ಹಾಕಿದ್ದೀನಿ, ಅದಕ್ಕೆ ಅದು ಒಂಚೂರು ಉದ್ದ ಕಾಣಿಸ್ತೈತಿ. ಇವ್ರು ಆಲ್ರೆಡಿ ತಾಡಿಸ್ತಾರೆ ನೋಡಿ ಗೈಸ್. ಕೆಲಸ ಮಾಡ್ಪಪ್ಪ ಫುಲ್ ಸುಸ್ತಾಗ್ಬಿಟ್ಟು. ನಮ್ಮಮ್ಮ ಸಗಣಿ ಹಾಕೊಂಡಿತ್ತು, ಆಮೇಲೆ ನಮ್ಮ ಅತ್ತಿಗೆ ಹಾಕೊಂಡ್ರು ಸಗಣಿನ. ನಮ್ಮ ಅತ್ತಿಗೆ ದೋಸೆ, ನಮ್ಮಮ್ಮ ಮುದ್ದೆ. ನಾನು ಇನ್ನೂ ಊಟ ಮಾಡಿಲ್ಲ. ನಾನು ಈಗ ಹೋಗಿ ಊಟ ಮಾಡಬೇಕು. ನಿಮ್ದೆಲ್ಲ ಊಟ ಆಯ್ತಾ ಗೈಸ್? ಸೊ ಬನ್ನಿ ಈಗ ಹೋಗ್ಬಿಟ್ಟು ಊಟ ಮಾಡೋಣ. ಇವ್ರದ್ದು ಕ್ಲೀನಿಂಗ್ ಪ್ರೊಸೆಸ್ ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೂ ಮುಗ್ದಿಲ್ಲ ನೋಡಿ. ಇನ್ನೂ ಎಲ್ಲ ಹಿಂಗೆ ಬಿಸಾಕವ್ರೆ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡವ್ರೆ. ಸೊ ಈಗ ಕೆಳಗಡೆ ಕಸ ತೊಳಿಬೇಕು. ಕೆಳಗಡೆ ಕಸ ತೊಳೆದ್ಬಿಟ್ಟು ಆ ಮಿಷಿನ್ ಬಿಟ್ಬಿಟ್ರೆ ನೀಟಾಗಿ ಒರೆಸ್ಕೊಂಬಂದ್ಬಿಡ್ತದೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗಿ ಊಟ ಮಾಡೋಣ. ಸೊ ಗೈಸ್ ಫೈನಲಿ ಮನೆ ಕಸ ಎಲ್ಲ ಒಂದು ಕಡೆಯಿಂದ ತೊಡ್ಕೊಂಬತ್ತವ್ರೆ ನೋಡಿ. ಇಲ್ಲಿವರೆಗೆ ಕಸ ಎಲ್ಲ ತೊಡ್ತವ್ರೆ. ಆಲ್ರೆಡಿ ಆ ಮಿಷಿನ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಆ ಮಿಷಿನ್ನು ಒಂದು ಕಡೆಯಿಂದ ಒರೆಸ್ಕೊಂಬರ್ತೈತೆ ನೋಡಿ. ಇದು ಒಂದು ಕಡೆಯಿಂದ ಒರೆಸ್ಕೊಂಬರ್ತೈತೆ ನೋಡಿ. ಈ ಥರ ಒರೆಸುತ್ತದೆ. ನಿಮಗೆ ಕಾಣಿಸ್ತಿದೆಯಲ್ವಾ ನೀರು ಹೆಂಗೆ ಬರ್ತಾ ಇದೆ ಕೆಳಗಡೆ ಅಂತ. ಸರ್ಕ್ಯುಲೇಷನ್ ಮೋಷನಲ್ಲಿ ಹೋಗಿ ವಾಶ್ ಮಾಡುತ್ತೆ ಅದು. ಇಲ್ಲೇ ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗೆ ಹಿಂಸೆ ಇಕ್ತಾವಳೆ. ನಿಮಗೆ ತೋರ್ಸೋಣ ಅಂತಂದ್ರೆ ನೋಡಿ ಇಲ್ಲಿ ಹೆಂಗೆ ಬಂದು ಹತ್ತವಳೆ. ಇಳಿಕೆ ಅಮ್ಮ ನೋಡಮ್ಮ. ಇಳಿ ಎತ್ತಾಕ್ಬಿಡ್ತೀನಿ ಇಲ್ಲ ಅಂದ್ರೆ. ನೋಡಿ ಗೈಸ್ ಹೆಂಗೆ ಹಿಂಸೆ ಇಕ್ತಾಳೆ. ನೋಡಿ ಗೈಸ್ ಹಿಂಗೆ ಬರ್ತದೆ. ಹಿಂಗೆ ನೀಟಾಗಿ ಒರೆಸ್ಕೊಬರ್ತದೆ ಒಂದು ಕಡೆಯಿಂದವ. ಸೊ ಈ ಥರ ಇದು ಫಂಕ್ಷನ್ ಆಗುತ್ತೆ. ನಂತೂ ಇಂತೂ ನಮ್ಮ ಮನೆಯವರು ಇಳಿಲ್ಲ. ಎಷ್ಟು ಹಿಂಸೆ ಇಕ್ತೀಯಾ? ನಗದ್ ನೋಡಿ ಗೈಸ್ ಹೆಂಗೆ ನಗ್ತಾಳೆ. ನಗೋದು ಹೆಂಗೆ ನಗ್ತೀಯ ಅಂತ ಹೊಡೆದಾಕ್ಬಿಡ್ತೀನಿ ನನ್ನ ಮಗಳೇ. ಹೊಡ್ದಿ ನಿನಗೆ ಗೈಸ್ ನೋಡಿ ಪಾಪ ನಮ್ಮಮ್ಮ ಅಲ್ಲಿ ಕಸ ಗುಡಿಸ್ತಾವ್ರೆ. ನಮ್ಮ ಅದಕ್ಕೆ ರಾಶಿಗಟ್ಟಲೆ ಪಾತ್ರ ಬೆಳಗ್ತಾವ್ರೆ. 2 ಸಿಂಗ್ ಫುಲ್ಲು ಪಾತ್ರ ತುಂಬ್ಕೊಂಡ್ಬಿಟ್ಟೈತೆ. ಹೆಂಗ ಅನ್ನಿಸ್ತಿದೆ ಪಾತ್ರ ತೊಳೆಯೋದು? ನಿಮ್ಮ ಪಾತ್ರ ತೊಳೆಯಲು ಏನೋ ಹೇಳ್ತಾರಲ್ಲ ಪೌಡ್ರ್ ಇದೆಯೇ? ಸೊ ಕಿಚನ್ ಎಲ್ಲ ನೀಟಾಗಿ ತೊಡ್ಕೊಂಡವ್ರೆ. ಇನ್ನು ಜಸ್ಟ್ ಇಲ್ಲೊಂದು ಚೂರಿದೆ ಗೈಸ್. ಈಗ ಸೋಫಾ ಒದ್ರುತ್ತವ್ರೆ. ಸೋಫಾ ಒದ್ರದ್ಮೇಲೆ ಅದ್ರ ಧೂಳೆಲ್ಲ ಕೆಳಗೆ ಹಾಕೊಂಡ್ಬಿಟ್ಟು ಸೊ ಇಲ್ಲಿರೋದೆಲ್ಲ ನೀಟಾಗಿ ಎತ್ತಾಕ್ಬಿಟ್ರೆ ಮುಗೀತು. ಅದ್ರ ಪಾಡ್ಗದು ಅಲ್ಲಿಂದ ಒರೆಸ್ಕೊಂಬರ್ತದೆ.
ಸೊ ಕಸ ತೊಳೆಯೋದಷ್ಟೇ. ನೋಡಿ ಅವ್ರ ಅಜ್ಜಿ ಅಲ್ಲಿ ಎತ್ತಿ ಎತ್ತಿ ಇಟ್ಟಿದ್ರೆ ಇವಳು ಕಿತ್ತಿ ಕಿತ್ತಿ ಆಗ್ತಾಳೆ. ನೋಡಿ 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 ಅವ್ರ ಅಜ್ಜಿ ಅಲ್ಲಿ ಜೋಡಿಸಿದ್ರೆ ಇವಳು ಇಲ್ಲಿ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ಹೆಂಗ್ ಮಾಡ್ತಾಳೆ. ಕ್ಲೀನ್ ಮಾಡೋದ ಸುಮ್ಮನಿರವ. ಹೊಡೆದಾಕ್ಬಿಡ್ತೀನಿ ಬನ್ನಿ ನಿಂಗೆ. ಇಳಿ ಕೇಳಿ. ಹಾಂ ಆಮೇಲೆ ಗೈಸ್ ಇದು ನಮ್ಮನೆಗೆ ವೈಫೈ ಹಾಕ್ಸಿದ್ವಲ್ಲ. ಸರಿ 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 ಅಯ್ಯೋ ಡೋರ್ ತೆಗೆದ್ಬಿಟ್ಟೆ ಗಾಳಿ ಬರ್ತದೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೈತೈತೆ. ಸೊ ಆಮೇಲೆ ವೈಫೈ ಹಾಕ್ಸಿದ್ವಲ್ಲ ಗೈಸ್, ಈ ವೈಫೈದು ವೈರ್ ಸ್ವಲ್ಪ ನೇತಾಡ್ತಾ ಇತ್ತು. ಅದಕ್ಕೆ ಇದನ್ನು ಸ್ವಲ್ಪ ಆ ಕಡೆಯಿಂದ ಇನ್ನೊಂಚೂರು ಲೂಸ್ ಮಾಡಿಕೊಂಡು ಇಲ್ಲೊಂದು ಟಾಕ್ ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಅಲ್ಲಿ ಏನು ಕನೆಕ್ಷನ್ ಬಂದಿದೆಯಲ್ಲ ಅದಕ್ಕೆ ಜಾಸ್ತಿ ಪ್ರೆಷರ್ ಬಿಡೋಲ್ಲ. ಸೊ ಅದೊಂದು ಮಾಡಿದೆ ಇವತ್ತು. ಅದಾದಮೇಲೆ ಇವ್ರೀಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಮನೆಗೆ ಕಸ ತೊಡಿತಾರೆ ಅಷ್ಟೇ, ಅದ್ರ ಪಾಡ್ಗೆ ಅದು ಒರೆಸ್ಕೊಂಬರ್ತದೆ. ಅದಾದಮೇಲೆ ವಾಶ್ರೂಮ್ಗಳು ಕ್ಲೀನ್ ಮಾಡಿಬಿಟ್ಟು ಸೊ ಅವರ ಕ್ಲೀನಿಂಗ್ ಪ್ರೋಸೆಸ್ ಏನು ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಮಾಡಲಿ. ವಾಶ್ರೂಮ್ ಎಲ್ಲ ತೊಳೆಯೋದಿಲ್ಲ ಪಾಪ, ನಿಮ್ಗೆ ಯಾಕೆ ತೋರಿಸೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತಲ್ಲ ಅಷ್ಟೇ. ಸೊ ಇವರ 2ನೇ ದಿನದ ಸಂಕ್ರಾಂತಿ ಕ್ಲೀನಿಂಗ್ ಪ್ರೋಸೆಸ್ ಹಿಂಗಿತ್ತು ಗೈಸ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕಳಿಸಿ ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.